ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನ್ಸವಿರುಚನ್ ಲಾಗ್ಸ್. ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತೊಂದು ಸೂಪರ್ ಲಾಗನ್ನು ಮಾಡ್ತಾಯಿದ್ದೀನಿ. ಬನ್ನಿ ನಿಮ್ಮೆಲ್ಲರನ್ನೂ GRS ಕರ್ಕೊಂಡು ಹೋಗ್ತಾಯಿದ್ದೀನಿ. ಹೇಗಿತ್ತು GRS, ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೋಡೋಣ. ಸೂಪರ್ ಲಾಗ್ ಅಂತಲೇ ಹೇಳ್ಬೋದು ಇದು. ನಾವೊಂದು 5 ಫ್ಯಾಮಿಲಿಯವ್ರು GRSಗೆ ಹೋಗಿದ್ವಿ. ಬಟ್ ಸ್ವಲ್ಪ ಲೇಟ್ ಆಯಿತು ನಾವು ಹೋಗಿದ್ದು. 11:30 ಆಗೋಯಿತು. ಅದಕ್ಕೂ ಮುಂಚೆ ನಾವು ನಂಜನಗೂಡ್ಗೆ ಹೋಗಿದ್ವಿ. ನಂಜನಗೂಡ್ಗೆ ಹೋಗಿ ಅಭಿಷೇಕ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿಕೊಂಡು GRSಗೆ ಹೋಗೋದ್ರೊಳಗೆ 11:30 ಆಗೋಯಿತು. ಅಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಗೇಮ್ಸಿಗೆ ಹೋಗೋದ್ರೊಳಗಡೆ 12 ಆಗೋಯಿತು. ಆದರೂ ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ನೋಡಿ, ಇದು ನಂಜನಗೂಡು ಕ್ಲಿಪ್ಪಿಂಗು. ನಾವೊಂದು 5 ಫ್ಯಾಮಿಲಿಯವರು ಹೋಗಿದ್ವಿ. ಎಲ್ಲ ಟ್ರೆಡಿಷ್ನಲಲ್ಲಿದ್ವಿ. ಸೊ ಹಂಗಾಗಿ ಮಕ್ಕಳು ಎಲ್ಲರಿಗೂ ಡ್ರೆಸ್ ಚೇಂಜ್ ಮಾಡಿ ನಾವು ಹೊರಡೋದ್ರೊಳಗಡೆ 12 ಆಗೋಯಿತು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಈ ರೀತಿ ತುಂಬ ಫ್ಯಾಮಿಲೀಸ್ ಹೋದಾಗ ಚೆನ್ನಾಗಿರುತ್ತೆ. ನಮ್ಮ ಹಸ್ಬೆಂಡ್ ಅವರ ಅಕ್ಕಂದ್ರ ಫ್ಯಾಮಿಲಿ ಮತ್ತು ಅವ್ರ ಅಣ್ಣನ ಫ್ಯಾಮಿಲಿ ಜೊತೆನಲ್ಲಿ ಹೋಗಿತ್ತು. ನಂಜನಗೂಡಲ್ಲಿ ಪೂಜೆ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು GRSಗೆ ಎಂಟ್ರಿಯಾಗಿ ರೆಡಿ ಆಗಿದ್ದೀವಿ ಗೇಮ್ಸಿಗೆ. ಹೋಗಿದ್ದು ಲೇಟ್ ಆಗಿತ್ತು. ಬಟ್ ಹಾಗೆ ಕೆಲವೊಂದು ಕಡೆ ಸ್ವಲ್ಪ ರಶ್ ಇತ್ತು. ಕಾರ್ ಡ್ರೈವಿಂಗು ಅದರಲ್ಲೆಲ್ಲ ಸ್ವಲ್ಪ ರಶ್ ಇತ್ತು. ಸೊ ಅಲ್ಲಿ ಸ್ವಲ್ಪ ಕ್ಯೂ ಮೇಂಟೈನ್ ಮಾಡೋದಿತ್ತು. ಬೇರೆ ಗೇಮ್ಸಲ್ಲೆಲ್ಲ ಒಬ್ಬರು ಇಬ್ಬರು ಇದ್ರೂ ಕೂಡ ಆಟ ಆಡಿಸ್ತಾರೆ. ಯಾವ ಗೇಮ್ನೂ ಬಿಟ್ಟಿಲ್ಲ. ಎಲ್ಲ ಗೇಮ್ಸ್ ಟು ಟೈಮ್ಸ್ ಆಟ ಆಡಿದ್ವಿ. ಸೀನಿಯರ್ಸ್ ಎಲ್ಲ ಸ್ವಲ್ಪ ಹಿಂದೇಟು ಹಾಕಿದ್ರು. ಬಟ್ ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಫನ್ನಿಯಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. GRS ಅಂತೂ ಮರೆಯೋಂಗೆ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಬಟ್ ಯಾವುದು ತುಂಬ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ ನಮಗೆ. ಎಂಜಾಯ್ ಮಾಡೋ ಖುಷಿಲಿದ್ವಿ. ಸ್ಟಾರ್ಟಿಂಗಲ್ಲಿ 1-2 ಕ್ಲಿಪ್ಪಿಂಗ್ಸನ್ನು ತೊಗೊಂಡ್ವಿ. ಮಧ್ಯ ಒಂದೊಂದು ಫೋಟೋಸ್ ತೊಗೊಂಡ್ವಿ. ವೀಡಿಯೋಸ್ ಅಂತೂ ಯಾರೂ ಮಾಡೋಕ್ಕಾಗಿಲ್ಲ. ಎಲ್ಲ ವಾಟರ್ ಗೇಮ್ಸಲ್ಲಿ ತುಂಬ ವಾಟರ್ ಗೇಮ್ಸೇ ಆಟ ಆಡಿದ್ದು ನಾವು. ಸೊ ಅದರಲ್ಲೆಲ್ಲ ಮೊಬೈಲೆಲ್ಲ ಇಟ್ಕೊಂಡು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೀನಿಯರ್ಸ್ಗೂ ಕೂಡ ಅಷ್ಟೊಂದು ಪೇಷನ್ ಇಲ್ಲ ವೀಡಿಯೋ ಮಾಡೋ ಅಷ್ಟು. ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ಸಿಕ್ಕಿದೆ ನನಗೆ. ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಇದು ನಮ್ಮ ಸೆಕೆಂಡ್ ಗೇಮು. ಇದಾದ ನಂತರ ನಾವು ಝೀರೋ ಗ್ರಾವಿಟಿಗೆ ಹೋಗಿದ್ವಿ. ಝೀರೋ ಗ್ರಾವಿಟಿ ಅಂತೂ ತುಂಬ ವಂಡರ್ಫುಲ್ ಆಗಿತ್ತು. ಹೇಗಿತ್ತು ಅಂದರೆ ಭಯಾನಕವಾಗಿತ್ತು. ಫಸ್ಟು ಒಂದು ಸ್ಟೇಜ್ ಮೇಲೆ ನಿಂತು ರೋಲ್ ಮಾಡ್ತಾರೆ ಜೋರಾಗಿ, ಕೈ ಚಾಚಿ ನಿಲ್ಲಿಸ್ತಾರೆ. ರೋಲ್ ಆದಮೇಲೆ ಕೆಳಗಡೆ ಇರೋಂಥ ಸ್ಟೇಜು ಕೆಳಗಡೆ ಹೋಗುತ್ತೆ. ಬಟ್ ನಾವು ಗಾಳಿಯಲ್ಲೇ ನಿಂತಿರ್ತೀವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅದಂತೂ. ಎಲ್ಲರೂ ಹೆದರುತ್ತಿದ್ರು ಅದಕ್ಕೆ ಬರೋದಕ್ಕೆ, ಆದರೂ ಬಿಡಲಿಲ್ಲ. ದೊಡ್ಡವ್ರನ್ನೂ ಕೂಡ ಕರ್ಕೊಂಡು ಹೋದ್ವಿ. ಚೆನ್ನಾಗಿತ್ತು. ಅದಂತೂ ಮೆಮೊರಬಲ್ ಆಗಿತ್ತು ಗೇಮ್ಸು. ಕೊಲಂಬಸ್ ಆಗಲಿ, ಇದು ಟ್ರೈನ್ ಅಷ್ಟೇ. ನೋಡೋಕ್ಕೆ ಸಿಂಪಲ್ಲಾಗಿ ಟ್ರೈನ್ ಅಂತ ಅನಿಸುತ್ತೆ ಇದು. ಬಟ್ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಂದರೆ ಒಂದು ಸೈಡೆ ಫುಲ್ ಟರ್ನ್ ಆಗಿಬಿಡ್ತಿತ್ತು. ಚೋಕಾಲಿ ಎಲ್ಲ ಚೆನ್ನಾಗಿತ್ತು. ಫ್ಯಾಮಿಲಿ ಎಲ್ಲರೂ ಎಂಜಾಯ್ ಮಾಡಿದ್ವಿ ಕೆಲವೊಂದನ್ನು. ಇನ್ನು ಕೆಲವೊಂದಕ್ಕೆ ಸುಮಾರು ಜನ ಬರಲಿಲ್ಲ. ಬಟ್ ಆದರೆ ನಾವಂತೂ ಯಾವ ಗೇಮು ಬಿಡಲಿಲ್ಲ. ವಾಟರ್ ಗೇಮ್ಸ್ ಅಂತೂ ಎಲ್ಲ 2 ಟೈಮ್ 3 ಟೈಮ್ ಆಟ ಆಡಿದ್ವಿ. ಮಕ್ಕಳು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ರು. ಚಿಕ್ಕ ಮಕ್ಕಳಿಗೆ ಇದರಲ್ಲೆಲ್ಲ ಅಲೋ ಇರಲಿಲ್ಲ. ಕೆಲವೊಂದು ಮಾತ್ರ ಅಲೋ ಇತ್ತು. ಚಿಕ್ಕ ಮಕ್ಕಳು ಈ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಬೇರೆ ಆಟಕ್ಕೆ ಹೋಗಿದ್ರು ಅವರು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಗುಹೆ ಒಳಗಡೆಯಿಂದ ಬರೋದು. ಫ್ಯಾಮಿಲಿ ತೆಪ್ಪದಲ್ಲಿ ಹೋಗಿದ್ವಿ. ಅಲ್ಲಿ ಕ್ರೊಕೊಡೈಲ್ ಎಲ್ಲ ಇರ್ತಿತ್ತು. ಇದು ಜಸ್ಟ್ ಮೇಲೆಯಿಂದ ನೀರು ಬೀಳುತ್ತೆ, ಅಲ್ಲಿ ನಾವು ಇದು ಎಂಜಾಯ್ ಮಾಡ್ತಿದ್ವಿ. ಸ್ವಿಮ್ಮಿಂಗ್ ಮಕ್ಕಳಿಗೆಲ್ಲ ಹಾಗೆ ಸ್ವಿಮ್ಮಿಂಗ್ ಕಲಿಸ್ತಾ ಇದ್ವಿ. ನೆಕ್ಸ್ಟು ಟ್ಯೂಬಲ್ಲಿ ಹೋಗೋದು. ಇದು ರೈನ್ ಡ್ಯಾನ್ಸು ಇದೆಲ್ಲ ಮುಗಿಸ್ಕೊಂಡು ನಾವು, ಇದು ರೈನ್ ಡ್ಯಾನ್ಸ್ ಆಗಿರೋದು. ಫುಲ್ ಸುಸ್ತಾದ್ವಿ. ನೆಕ್ಸ್ಟ್ ನಾವು ಹೋಗಿದ್ದೆ ಬ್ಯಾಟಿಂಗಿಗೆ, ಊಟಕ್ಕೆ.
ಸೀನಿಯರ್ಸ್ ಎಲ್ಲ ಬರೀ ಊಟ ತೊಗೊಂಡ್ರು, ನಾವು ಯಂಗರ್ಸ್ ಎಲ್ಲ ಸೈಡಲ್ಲಿ ಕೂತಿದ್ವಿ. ನಾವೆಲ್ಲನೂ ಬೇರೆ ಸ್ನ್ಯಾಕ್ಸು, ಗೋಬಿ, ಫ್ರೆಂಚ್ ಫ್ರೈಸ್, ಮಕ್ಕಳೆಲ್ಲ ಫ್ರೆಂಚ್ ಫ್ರೈಸು, ನ್ಯೂಡಲ್ಸು, ಗೀ ರೈಸು ಅದು ಇದು ಎಲ್ಲ ತೊಗೊಂಡ್ರು. ತುಂಬ ಎಂಜಾಯ್ ಮಾಡಿದ್ವಿ ಅವತ್ತಂತೂ. ಹಾಗೆಯೇ ಫುಡ್ಡೆಲ್ಲ ಮುಗಿಸ್ಕೊಂಡು ಊಟ ಅಂತೂ ಸೂಪರಾಗಿತ್ತು. ಇದು GRS ಕ್ಯಾಂಟೀನಲ್ಲೇ ಸಿಗುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ವಾಟರ್ ಗೇಮ್ ಕಂಟಿನ್ಯೂ ಮಾಡ್ಕೊಂಡ್ವಿ. ವಾಟರ್ ಗೇಮೆಲ್ಲ ಮುಗಿಸ್ಕೊಂಡು ನೋಡಿ GRS ಪಕ್ಕನೇ ಸ್ನೋ ಪಾರ್ಕ್ ಇದೆ. 5:45, 5:50ಗೆ ನಾವು ಸ್ನೋ ಪಾರ್ಕನ್ನು ಎಂಟ್ರಿ ತೊಗೊಂಡ್ವಿ. ನಿಜವಾಗ್ಲೂ ಒನ್ ಡೇ ಎಂಜಾಯ್ ಮಾಡಬೇಕಂದ್ರೆ ಮಕ್ಕಳ ಜೊತೆ GRSಗೆ ಹೋಗಬೇಕು. ತುಂಬ ಚೆನ್ನಾಗಿದೆ, ನಮಗಂತೂ ತುಂಬ ಇಷ್ಟ ಆಯಿತು. ರೆಸಾರ್ಟ್ಗಿಂತ ತುಂಬ ಚೆನ್ನಾಗಿದೆ. ರೆಸಾರ್ಟಲ್ಲಿ ಗೇಮ್ಸ್ ಅಷ್ಟೇ ಇರುತ್ತೆ, ಒಂದೇ ಚಾನ್ಸ್ ಅಷ್ಟೇ ಇರುತ್ತೆ, ಮತ್ತು ತುಂಬ ರಶ್ ಇರುತ್ತೆ, ಕ್ಯೂ ಸಿಸ್ಟಮ್ ಇರುತ್ತೆ. ಬಟ್ ಇಲ್ಲಿ ಆಗಲ್ಲ, ಯಾವುದೇ ಗೇಮ್ ಎಷ್ಟು ಸಲ ಬೇಕಾದರೂ ಆಡ್ಬೋದು, ತುಂಬ ಎಂಜಾಯ್ ಮಾಡ್ಬೋದು. ನಮಗಂತೂ GRS ತುಂಬ ಖುಷಿ ಕೊಡ್ತು. ಯಾವಾಗಲಾದರೂ ಬೋರ್ ಆಯಿತು ಅಂತ ಅನ್ನಿಸ್ದಾಗ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ GRSಗೆ ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಸ್ನೋ ಪಾರ್ಕಿಗೆ ಬಂದು ಟಿಕೆಟನ್ನು ತೊಗೋತಾ ಇದ್ದೀವಿ. ನಾವು ಮಾನ್ಸೂನ್ ಆಫರ್ ಇತ್ತು 25%. ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ವಿ. GRSಗೆ ಕಾಂಬೋ ಆಫರ್ ಇದು, ಸ್ನೋ ಪಾರ್ಕು ಕೂಡ, ಮತ್ತು ಎಕ್ಸ್ಟ್ರಾ ಅಮೌಂಟೆಲ್ಲ ಏನಿಲ್ಲ. ಇಲ್ಲಿ ನಾವು ಸಾಕ್ಸ್ ಮರ್ತೋಗಿದ್ವಿ ಕೆಲವರು, ಸೊ ಸಾಕ್ಸ್ ಎಲ್ಲ ಪರ್ಚೇಸ್ ಮಾಡಿ ಹಾಕ್ಕೊಂಡು ರೆಡಿ ಆಗ್ತಿದ್ವಿ. ಕಂಪಲ್ಸರಿ ಸಾಕ್ಸ್ ಯೂಸ್ ಮಾಡಬೇಕು. ಇಲ್ಲೂ ಅಷ್ಟೇ 1/4 ಗಂಟೆ ಟೈಮ್ ತೊಗೊಳ್ತು. ಯಾಕೆಂದರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ನಾವು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು. ಜಾಕೆಟ್ಸು, ಸಾಕ್ಸು, ಹ್ಯಾಂಡ್ ಗ್ಲೌಸು ಎಲ್ಲ. ಆಲ್ಮೋಸ್ಟ್ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ ನೋಡಿ. ಎಲ್ಲರೂ ರೆಡಿಯಾಗಿ ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ. ಸ್ನೋ ಪಾರ್ಕ್ ಅಂತೂ ತುಂಬ ಚೆನ್ನಾಗಿತ್ತು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ಎಲ್ಲಿ ನೋಡಿದ್ರು ಸ್ನೋ ಸ್ನೋ ಸ್ನೋ. ಅದ್ರ ಜೊತೆಗೆ ಸ್ವಲ್ಪ ಚಳಿ ಕೂಡ ಇತ್ತು, ಆದ್ರೂ ತುಂಬ ಎಂಜಾಯ್ ಮಾಡಿದ್ರು. ನಮಗೆ ಲಾಂಗ್ ಶೂಸ್ ಕೊಟ್ಟಿದ್ದರಿಂದ ನಡೆಯೋದಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಬಟ್ ಮಕ್ಕಳು ಅಂತೂ ತುಂಬ ಎಂಜಾಯ್ ಮಾಡಿದ್ರು. ಆರಾಮಾಗಿ ನಡ್ಕೊಂಡು ಸ್ನೋ ಎಲ್ಲ ಕೈಯಲ್ಲಿ ಮುಟ್ಕೊಂಡು ಆಟಾಡ್ತಿದ್ರು. ಬಟ್ ಕೆಮಿಕಲ್ ಇರುತ್ತೆ, ಸ್ನೋ ಎಲ್ಲ ಮುಟ್ಬಾರ್ದು. ಗ್ಲೌಸ್ ಇತ್ತಲ್ಲ, ಹಾಗಾಗಿ ಒಂದ್ಸಲ ಟಚ್ ಮಾಡ್ತೀವಿ ಅಂತ ನೋಡ್ಕೊಂಡು ಆಟ ಆಡ್ತಿದ್ರು. ಇಲ್ಲೂ ಕೂಡ ಜಾರಬಂಡಿ ಎಲ್ಲ ಇದೆ, ಬಟ್ ಅದೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಲಾಂಗ್ ಶೂ ಕೊಟ್ಟಿದ್ದರಿಂದ ಬ್ಯಾಲೆನ್ಸ್ ಸಿಗ್ತಾ ಇರಲಿಲ್ಲ ನಮಗೆ. ಕೈಗೆ ಗ್ಲೌಸ್ ಹಾಕಿದ್ರಿಂದ ಮೊಬೈಲ್ ಕೂಡ ಇಟ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಗ್ರಿಪ್ ಇರ್ತಿರ್ಲಿಲ್ಲ. ಹ್ಯಾಂಡ್ ಗ್ಲೌಸ್ ಬಿಚ್ಚಿ ನಾವು ಫೋಟೋ ವಿಡಿಯೋ ತೆಕ್ಕೋಬೇಕಿತ್ತು. ಮತ್ತು ಚಳಿ ಆಗಿಬಿಡ್ತಿತ್ತು, ಆವಾಗ ಮತ್ತೆ ಮೊಬೈಲ್ ಆಫ್ ಮಾಡಿ ಹ್ಯಾಂಡ್ ಗ್ಲೌಸ್ ಹಾಕೋತಿದ್ವಿ. ಈ ರೀತಿ ಕೆಲವೊಂದು ಕ್ಲಿಪ್ಪಿಂಗ್ ಕೂಡ ತಗೊಂಡ್ವಿ ನಾವು. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಲೈಫಲ್ಲಿ ಮರೆಯೋಕ್ಕಾಗಲ್ಲ. GRS ಅಷ್ಟು ಎಂಜಾಯ್ ಮಾಡಿದ್ವಿ. ಮತ್ತೆ ಮತ್ತೆ ಹೋಗಬೇಕು, ಈ ಪ್ಲೇಸಿಗಂತೂ ವಿಸಿಟ್ ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನಾವು 5D ಒಂದು ಬಿಟ್ವಿ, ಅದೊಂದು ಟೈಮ್ ಸಾಕಾಗಲಿಲ್ಲ ನಮಗೆ 5D ಮೂವಿಗೆ ಹೋಗಲಿಕ್ಕೆ. ಸೊ ಅದೊಂದು ಮಿಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ಹೋದಾಗ ಅದನ್ನು ಕೂಡ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಹೋದರೆ ಬರೀ GRS ಅಂತಲೇ ಹೋಗಬೇಕು, ಬೇರೆ ಬೇರೆ ಪ್ಲೇಸ್ ಹೋದರೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ನೋಡಿ, ಇದು ನಮ್ಮ ಫೈನಲ್ ಫೋಟೋ GRSಲ್ಲಿ. ಇದನ್ನು ಮುಗಿಸ್ಕೊಂಡು ಆಷಾಢ ಸ್ಟಾರ್ಟ್ ಆಗಿತ್ತು ಅಷ್ಟರಲ್ಲಿ. ಆಷಾಢ ಶುಕ್ರವಾರ ಇನ್ನೇನು ನೆಕ್ಸ್ಟ್ ವೀಕಲ್ಲಿತ್ತು. ಇನ್ನು 2 days 3 days ಟೈಮ್ ಇತ್ತು ಅಷ್ಟೇ. ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಿದ್ರು. ಸೊ ಚಾಮುಂಡೇಶ್ವರಿಗೆ ಹೋಗೋಣ ಅಂತ ಆಷಾಢ ಮಾಸದಲ್ಲಿ ಬಂದಿದ್ದೀವಿ. ತುಂಬ ಒಳ್ಳೆಯದು ಅಂತ ಚಾಮುಂಡೇಶ್ವರಿಗೆ ಹೋಗಿ ಅಲ್ಲೂ ಕೂಡ ದೇವಿ ದರ್ಶನ ಮಾಡಿಕೊಂಡು ಟೈಮ್ ಇತ್ತು 8:15 ನಾವು ಹೋದಾಗ. ತುಂಬ ಸ್ನೋಸಿ ಆಗಿತ್ತು ವೆದರು, ಒಂಥರ ಕ್ಲೌಡಿ ಆಗಿತ್ತು, ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಿದ್ರು ದೇವಿಗೆ ಅಂದರೆ ನೋಡೋಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೈಟು 12:30 1:30 ಯಾವ ಟೈಮಿಗೆ ಹಿಂದಿನ ದಿನ ಮನೆ ಬಿಟ್ಟಿದ್ವೋ ಅದೇ ಟೈಮ್ಗೆ ಮನೆ ಕೂಡ ರೀಚ್ ಆದ್ವಿ.
ಮಧ್ಯ ಹೋಟೆಲಲ್ಲಿ ಊಟ ಮುಗಿಸ್ಕೊಂಡು ಬಂದ್ವಿ. ಇವತ್ತಿನ ದಿನ ನನಗೆ ತುಂಬ ಖುಷಿಯಾಯಿತು. ಚೆನ್ನಾಗಿತ್ತು. ನನ್ನ ಲಾಗ್ ಬಗ್ಗೆ ಕಮೆಂಟ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.